ಅಬ್ರಹಾಮನು ಹೇಳುತ್ತಾನೆ, ಕೂಡಿ ಬೆರೆಯಬೇಕು. ನಮ್ಮ ಸೊಸೆ ನಮ್ಮೊಂದಿಗೆ ಕೂಡಿ ಬೆರೆತುಕೊಳ್ಳಬೇಕು. ಇಲ್ಲಿರುವಂತಹ ಕನಾನ್ಯರಲ್ಲಿ ಯಾರನ್ನಾದರೂ ನನ್ನ ಸೊಸೆಯನ್ನಾಗಿ ನಾನು ತೆಗೆದುಕೊಳ್ಳುವುದಾದರೆ ಅವರು ನಮ್ಮೊಂದಿಗೆ ಕೂಡಿ ಬೆರೆಯುವುದಿಲ್ಲ. ಕೂಡಿ ಬೆರೆತುಕೊಳ್ಳುವಂತಹ ವ್ಯಕ್ತಿತ್ವ ಅವರಿಗೆ ಇರೋದಿಲ್ಲ. ಹಾಗಾಗಿ ಹೋಗು. ನಮ್ಮ ನಂಬಿಕೆಯಲ್ಲಿ ಕೂಡಿ ಬೆರೆಯುವಂತಹ ನನ್ನ ಕುಟುಂಬ ಸಂಬಂಧಿಕರಲ್ಲಿ ಒಬ್ಬಳನ್ನು ಹುಡುಕಿತಾನು ತಾನೆ. ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಿಮ್ಮ ನಂಬಿಕೆಯೊಂದಿಗೆ ಕೂಡಿ ಬೆರೆಯುವ ವಿಶ್ವಾಸಿಗೆ ಮದುವೆ ಮಾಡಿಕೊಳ್ಳಿರಿ. ನಿಮ್ಮ ತಂದೆಯನ್ನು ತಾಯಿಯನ್ನು ಪ್ರೀತಿಸಿ ಗೌರವಿಸಿ ಕೂಡಿ ಬೆರೆಯುವಂತಹ ವ್ಯಕ್ತಿಯನ್ನೇ ವಿವಾಹ ಮಾಡಿಕೊಳ್ಳಿರಿ. 4 ಜನರೊಂದಿಗೆ ಕೂಡಿ ಬೆರೆಯುವಂತಹ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನೇ ವಿವಾಹ ಮಾಡಿಕೊಳ್ಳಿರಿ. ಹಾಗೆಯೇ ಮನಸ್ಸು ಬೆರೆತುಕೊಳ್ಳುವಂತಹ ವ್ಯಕ್ತಿಯನ್ನೇ, ಆಲೋಚನೆಗಳು ಬೆರೆತುಕೊಳ್ಳುವ ವ್ಯಕ್ತಿಯನ್ನೇ, ರುಚಿಗಳು ಬೆರೆತುಕೊಳ್ಳುವ ವ್ಯಕ್ತಿಯನ್ನೇ ವಿವಾಹ ಮಾಡಿಕೊಳ್ಳಿ. ಒಂದು ವೇಳೆ ಇವುಗಳಲ್ಲಿ ಯಾವುದು ಕೂಡಿ ಬೆರೆಯದಿದ್ದರೂ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನೇ ವಿವಾಹ ಮಾಡಿಕೊಳ್ಳಿರಿ. ಬ್ರದರ್, ಇದೆಲ್ಲ ಹೇಳಿದ್ದು ಚೆನ್ನಾಗಿದೆ, ಆದರೆ ಮುಂಚಿತವಾಗಿಯೇ ಹೇಗೆ ಗೊತ್ತಾಗುತ್ತದೆ ಅವಳ ಆಲೋಚನೆ ಹೇಗಿದೆ ಎಂದು, ಅವಳ ಯೋಚನೆ ಹೇಗಿದೆ ಎಂದು, ಉದ್ದೇಶಗಳೇನೆಂದು ಹೇಗೆ ಗೊತ್ತಾಗುತ್ತದೆ? ಮೊದಲು ನೀವು ಮಾಡಬೇಕಾದದ್ದೇನು ಗೊತ್ತಾ? ಪ್ರಾರ್ಥನೆ. ಅಬ್ರಹಾಮನು ಏನ್ ಮಾಡಿದನು ಗೊತ್ತಾ? ಪ್ರಾರ್ಥನೆ ಮಾಡಿದನು. ಯಾವ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೋ, ಯಾವ ದೇವರು ವಾಗ್ದಾನ ಪುತ್ರನನ್ನು ಕೊಟ್ಟಿದ್ದಾರೋ, ಯಾವ ದೇವರು ನನಗೆ ದೇಶವನ್ನು ಕೊಡ್ತೇನೆಂದು ವಾಗ್ದಾನ ಮಾಡಿ ತನ್ನ ವಾಗ್ದಾನ ನೆರವೇರಿಸಿದರೋ ಆ ದೇವರೇ ನನ್ನ ಮಗನಿಗೆ ಬೇಕಾದಂತಹ ತಕ್ಕ ಹೆಂಡತಿಯನ್ನು ನಿನಗೆ ಅನುಗ್ರಹಿಸುತ್ತಾರೆ ಎಂದು ಹೇಳಿ ಪ್ರಾರ್ಥಿಸ್ತಾನೆ. ನಿಮ್ಮ ಜೀವಿತದಲ್ಲೂ ಕೂಡ ತಕ್ಕ ಜೀವನ ಸಂಗಾತಿ ಬೇಕಾದರೆ ಮೊದಲು ನೀವು ಮಾಡಬೇಕಾದದ್ದು ಪ್ರಾರ್ಥನೆ. ಎಲಿಯಾಜರನೆಂಬ ಸೇವಕನು ಪ್ರಯಾಣ ಮಾಡಲಿಕ್ಕಿದ್ದ, ಪ್ರಯಾಣ ಮಾಡಬೇಕೆಂದಿರುವಾಗ ಅಬ್ರಹಾಮನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ ಅವನನ್ನು ಕಳಿಸುವಾಗ ಹೇಳಿರುವ ಎಚ್ಚರಿಕೆ ಮಾತೇನೆಂದು ಹೇಳ್ತೇನೆ ಕೇಳಿ. ನಮ್ಮೊಂದಿಗೆ ಕೂಡಿ ಬೆರೆಯುವ ಹುಡುಗಿ ಬೇಕು. 2ನೇದು, ಪ್ರಯಾಣ ಮಾಡಿ ಸೇರಿಕೊಳ್ಳಬೇಕಾದ ಪ್ರಾಂತ್ಯಕ್ಕೆ ಸೇರಿದ ನಂತರ ಆ ಸೇವಕನು ಮಾಡಿದೇನು ನೋಡೋಣ ಬನ್ನಿ. ಆದಿಕಾಂಡ 24:9. ಆ ಸೇವಕನು ಅಬ್ರಹಾಮನ ತೊಡೆಯ ಕೆಳಗೆ ತನ್ನ ಕೈಯಿಟ್ಟು ಅವನು ಹೇಳಿದಂತೆಯೇ ಪ್ರಮಾಣ ಮಾಡಿದನು. ತರುವಾಯ ಆ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ಟಿದನು. ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನು ಊರಿನ ಹೊರಗಡೆ ಬಾವಿಯ ಹತ್ತಿರ ತನ್ನ ಒಂಟೆಗಳನ್ನು ಮಲಗಿಸಿ, ಅಂದರೆ ಅವುಗಳನ್ನು ಮೊಳಕಾಲೂರುವಂತೆ ಮಾಡಿ ಹೇಳಿದ್ದೇನೆಂದರೆ, ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನೇ. ಅಷ್ಟಕ್ಕೂ ಮದುವೆ ಯಾರಿಗೆ ಫ್ರೆಂಡ್ಸ್? ಅಷ್ಟಕ್ಕೂ ಮದುವೆ ಯಾರಿಗೆ? ಅಬ್ರಹಾಮನ ಸೇವಕನಿಗೋ ಇಲ್ಲವೇ ಅಬ್ರಹಾಮನ ಮಗನಿಗೋ? ಇಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಹಲೋ, ಇಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ತಂದೆಯಾದ ಅಬ್ರಹಾಮನು ಪ್ರಾರ್ಥನೆ ಮಾಡಿದ, ಓಕೆ. ಸೇವಕನಾದ ಎಲಿಯಾಜರನು ಕೂಡ ಪ್ರಾರ್ಥನೆ ಮಾಡಿದ, ಓಕೆ. ಹಾಗಾದ್ರೆ ಇಸಾಕನು ಏನ್ ಮಾಡ್ತಾ ಇದ್ದನು? ಅದು ಕೂಡ ಒಂದು ಪ್ರಶ್ನೆ ಅಲ್ಲವೋ? ಇಸಾಕನು ಏನ್ ಮಾಡುತ್ತಾ ಇದ್ದ? ವಿವಾಹಕ್ಕೋಸ್ಕರ ಸಿದ್ಧನಾಗುತ್ತಿರುವ ಇಸಾಕನು ವಿವಾಹ ಆಗುವುದಕ್ಕಿಂತ ಮುಂಚೆ ಫ್ರೆಂಡ್ಸ್ ಜೊತೆ ಸುತ್ತಾಡುವವನಾಗಿದ್ದನೋ, ಅಲೆಮಾರಿಯಂತೆ ಅಲೆದಾಡುವವನಾಗಿದ್ದನೋ, ನೈಟ್ ಕ್ಲಬ್ಗಳಿಗೆ ಪಬ್ಗಳಿಗೆ ಹೋಗುವಂಥವನಾಗಿದ್ದನೋ, ಹುಡುಗಿಯರೊಂದಿಗೆ ಇಷ್ಟ ಬಂದ ಕಡೆಯಲ್ಲೆಲ್ಲ ತಿರುಗಾಡುವವನಾಗಿದ್ದನೋ? ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ವಿವಾಹ ಆಗುವುದಕ್ಕಿಂತ ಮುಂಚೆ ನೀವು ಹೇಗಿದ್ದೀರಿ? ಇನ್ನು ನಿಮಗೆ ವಿವಾಹ ಆಗಲಿಲ್ಲ, ಇವತ್ತಲ್ಲ ನಾಳೆ ವಿವಾಹ ಆಗುತ್ತದೆ. ಈ ವರ್ಷವೋ ಬರುವ ವರ್ಷವೋ ನೀವು ವಿವಾಹ ಮಾಡಿಕೊಳ್ಳಬೇಕು. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಈ ದಿನ ನಿಮ್ಮ ಆತ್ಮಿಕತೆ ಹೇಗಿದೆ? ಈ ದಿನ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಒಂದು ಸಾರಿ ಪ್ರಶ್ನಿಸಿಕೊಳ್ಳಿರಿ. ಕೇಳಿ ತಮ್ಮ ತಂಗಿಯಂದಿರೇ, ನನಗೆ ಅಂತ ಒಂದು ಒಳ್ಳೆ ಜೀವನ ಸಂಗಾತಿ ಬೇಕೆಂದು ನೀವು ಆಶಿಸುತ್ತಿರುವಾಗ ನೀವು ಕೂಡ ಒಳ್ಳೆ ಜೀವಿತ ಜೀವಿಸಬೇಕು. ಒಬ್ಬ ಪರಿಶುದ್ಧನಾದ ಗಂಡ, ಪರಿಶುದ್ಧಳಾದ ಹೆಂಡತಿ ನನಗೆ ಬರಬೇಕು ಎಂದು ನೀವು ಆಶಿಸುವಾಗ ನೀವು ಕೂಡ ಪರಿಶುದ್ಧನಾದ ಹುಡುಗ ಹುಡುಗಿಯಾಗಿ ಜೀವಿಸಬೇಕು. ಒಬ್ಬ ಒಳ್ಳೆ ಜೀವನ ಸಂಗಾತಿ ನನಗೆ ಬೇಕು ಎಂದು ಆಸೆ ಪಡ್ತಿರುವಾಗ ನೀವು ಕೂಡ ಒಳ್ಳೆಯವರಾಗಿ ಜೀವಿಸಬೇಕು. ನೀವಿಬ್ಬರು ಮೂವರು ಹುಡುಗಿಯರೊಂದಿಗೆ ತಿರುಗಾಡ್ತಾ, 2-3 ಹುಡುಗರೊಂದಿಗೆ ತಿರುಗಾಡ್ತಾ, ಗಂಡ ಮಾತ್ರ ಬಹಳ ಒಳ್ಳೆಯವನಾಗಿರಬೇಕು ಅಂತ ಬಯಸಿದ್ರೆ ಹೇಗಾಗುತ್ತೆ ಹೇಳಿ? ನನ್ನ ಹೆಂಡತಿ ಮಾತ್ರ ಪವಿತ್ರಳಾಗಿರುವ ಹೆಂಡತಿಯಾಗಿರಬೇಕು. ನೀವು ಮಾತ್ರ ಅಲೆಮಾರಿಯಂತೆ ಹುಡುಗಿಯರೊಂದಿಗೆ ತಿರುಗಾಡ್ತೀರಿ, ಹೆಂಡತಿ ಮಾತ್ರ ಪರಿಶುದ್ಧಳಾಗಿರಬೇಕು ಎಂದು ಕೋರಿಕೊಂಡ್ರೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ನೀವು ಕೂಡ ಪ್ರಾರ್ಥಿಸಬೇಕು, ಪ್ರಾರ್ಥಿಸುವ ವ್ಯಕ್ತಿಯಾಗಿರಬೇಕು.
ಪ್ರಭುವೇ, ನಿಮ್ಮ ಚಿತ್ತಾನುಸಾರವಾದ ಜೀವನ ಸಂಗಾತಿಯನ್ನು ನನಗೆ ದಯಪಾಲಿಸಿರಿ ಎಂದು ಹೇಳಬೇಕು. ಆದಿಕಾಂಡ 24:63 ವಚನ. ಸಂಜೆ ವೇಳೆಯಲ್ಲಿ ಇಸಾಕನು ಅಡವಿಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಹೋಗಿದ್ದಾಗ ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರುವುದನ್ನು ಕಂಡನು. ಸಾಯಂಕಾಲ ವೇಳೆಯಲ್ಲಿ ಒಬ್ಬ ಯವನಸ್ಥನು, ಮದುವೆ ವಯಸ್ಸಿಗೆ ಬಂದ ಒಬ್ಬ ಯವನಸ್ಥನು ಸಾಯಂಕಾಲ ವೇಳೆಯಲ್ಲಿ ಏನ್ ಮಾಡ್ತಿದ್ದಾನೆ ಗೊತ್ತಾ? ಸಾಯಂಕಾಲ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಧ್ಯಾನಿಸುವುದಕ್ಕೋಸ್ಕರ ಹೋಗಿದ್ದನಂತೆ. ಅಂದ್ರೆ ಅರ್ಥ ಗೊತ್ತಾ? ಅವನೊಬ್ಬ ಆತ್ಮೀಕನಾಗಿದ್ದನು. ಹಾಗಾದ್ರೆ ಯವನಸ್ಥನಾದ ನೀವು ಏನ್ ಮಾಡ್ತಾ ಇದ್ದೀರಿ? ನಿಮಗೊಬ್ಬ ಒಳ್ಳೆ ಗಂಡ ಬೇಕು, ಒಳ್ಳೆ ಹೆಂಡತಿ ಬೇಕೆಂದು ಬಯಸುವುದಾದರೆ ದಯವಿಟ್ಟು ಕೇಳಿ, ಅದಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. ಈ ದಿನ ಈ ಸಂದೇಶ ನಮಗೆ ಬಹಳ ಅವಶ್ಯಕವಾಗಿತ್ತು ಬ್ರದರ್. ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಅನ್ನುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಒಬ್ಬ ಯವನಸ್ಥನಿಗೆ ಒಬ್ಬ ಹೆಂಡತಿ ಬೇಕಾದಾಗ, ಒಬ್ಬ ಯವನಸ್ಥಳಿಗೆ ಗಂಡ ಬೇಕಾಗಿರುವಾಗ, ಒಬ್ಬ ಒಳ್ಳೆ ಅಳಿಯ ಸೊಸೆ ಬೇಕೆಂಬುದಾಗಿ ಹಿರಿಯರು ಬಯಸಿದಾಗ ಹುಡುಕಬೇಕಾದದ್ದೇನೆಂದರೆ ಕೂಡಿ ಬೆರೆಯುವಂತಹ ವ್ಯಕ್ತಿಗಳನ್ನು ಹುಡುಕಬೇಕು. ನಂಬಿಕೆಯಲ್ಲಿ ಕೂಡಿ ಬೆರೆಯಬೇಕು, ಕುಟುಂಬದಲ್ಲಿ ಕೂಡಿ ಬೆರೆಯಬೇಕು, ಬಂಧುಗಳೊಂದಿಗೆ ಕೂಡಿ ಬೆರೆಯಬೇಕು, ಆಲೋಚನೆಗಳಲ್ಲಿ ಕೂಡಿ ಬೆರೆಯಬೇಕು, ಮನಸ್ಸುಗಳು ಕೂಡಿ ಬೆರೆಯಬೇಕು. ದೇವರೇ, ರುಚಿಗಳು ಕೂಡ ಕೂಡಿ ಬೆರೆಯಬೇಕು. ಒಂದು ವೇಳೆ ಇವುಗಳಲ್ಲಿ ಕೂಡಿ ಬೆರೆದಿದ್ರೂ ಸಹ ಸುಧಾರಿಸಿಕೊಳ್ಳಬೇಕು. ಅಂತಹ ಗಂಡನಾಗಲಿ ಹೆಂಡತಿಯಾಗಲಿ ಸಿಗಬೇಕಾದರೆ ಪ್ರಾರ್ಥನೆ ಮಾಡಬೇಕು. ಯೌವನ ಪ್ರಾಯದಲ್ಲಿ ಇಷ್ಟಾನುಸಾರವಾಗಿ ಜೀವಿಸಲಾರದಂತೆ ಪರಿಶುದ್ಧರಾಗಿ ಜೀವಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಶ್ರೇಷ್ಠರಾಗಿರುವ ಜೀವನ ಸಂಗಾತಿ ನನಗೆ ಬೇಕು ಎಂದು ಪ್ರಾರ್ಥಿಸುವ ಕೃಪೆ ದೇವರೇ ಯೌವನ ತಮ್ಮ ತಂಗಿಯಂದಿರಿಗೆ ದಯಪಾಲಿಸಿರಿ. ವಿವಾಹ ವಯಸ್ಸಿಗೆ ಬಂದ ನಮ್ಮ ತಮ್ಮ ತಂಗಿಯಂದಿರನ್ನು ಕರುಣಿಸಿರಿ ಎಂದು ಒಬ್ಬ ಅಣ್ಣನಂತೆ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರಿಗೆ ಶ್ರೇಷ್ಠವಾದ ಜೀವನ ಸಂಗಾತಿ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.